ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ಬಸವಕಲ್ಯಾಣ ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿವೆ. ನಾರಾಯಣಪುರ ಕ್ರಾಸ್ ಇಂದ ನಾಗನಕಟ್ಟೆವರೆಗಿನ ರಸ್ತೆ ತೀರಾ ಹದಗೆಟ್ಟಿದ್ದು, ಈ 1 ಕಿಲೋಮೀಟರ್ ರಸ್ತೆಯಲ್ಲಿ 300 ಗುಂಡಿಗಳು ಬಿದ್ದಿವೆ ಎಂದು ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯದಿಂದ ಎಚ್ಚೆತ್ತ ಬಸವಕಲ್ಯಾಣ ನಗರಸಭೆ ಅಧಿಕಾರಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚುವ ಕಾರ್ಯ ಮಾಡಲಾಗುತ್ತಿದೆ. ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿ ಅಂಗವಾಗಿ ಬೀದರ್ನ ಕುಶಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 2 ದಿನಗಳ ಕಾಲ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಶಿಬಿರದ ವಿಚಾರವಾಗಿ ಮಾತನಾಡಿದ ವೈದ್ಯ ಡಾಕ್ಟರ್ ಶಿವಕುಮಾರ್ ಪಾಟೀಲ್, ಬಸವ ಜಯಂತಿ ಅಂಗವಾಗಿ 2 ದಿನಗಳ ಕಾಲ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದುವರೆಗೂ 80ಕ್ಕೂ ಹೆಚ್ಚು ಜನರು ಶಿಬಿರದಲ್ಲಿ ಭಾಗಿಯಾಗಿದ್ದಾರೆ ಎಂದರು. ಇಲ್ಲಿವರೆಗೆ ಒಂದು 80ರಿಂದ 90 ಜನ ಆಲ್ರೆಡಿ ಬಂದು ಉಚಿತ ಸೇವೆ ತಗೊಂಡಿದ್ದಾರೆ. ಮತ್ತು ನಮ್ಮ ಹತ್ರ 50% ಲ್ಯಾಬ್ರೋಟ್ರಿ ಎನಿ ಇನ್ವೆಸ್ಟಿಗೇಷನ್ ಫ್ರೀ ಆಗಿದೆ, 50% ಆಫ್ ಇದೆ, ಮತ್ತು 50% ಆಫ್ ಎಕ್ಸ್ರೇ ಮೇಲಿದೆ. ಇವು ಎರಡೂ ಸರ್ವಿಸಸ್ ಆರಾಮಾಗಿ ನೀವು ಬಂದು ಉಪಯೋಗಿಸ್ಬೋದು. ಇಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ, ಚೆನ್ನಾಗಿ ಸೌಲಭ್ಯ ಸಿಗುತ್ತೆ. ಆರ್ಥೋಪೆಡಿಕ್ಸ್, ಎಲುಬು ಕೀಲದ ಪ್ರಾಬ್ಲಮ್ ಇರಲಿ, ಏನೇ ಜನರಲ್ ಸರ್ಜರಿ, ಹರ್ನಿಯಾ, ಅಪೆಂಡಿಕ್ಸು, ಪೈಲ್ಸು, ಆ ಥರ ಏನೇ ಪ್ರಾಬ್ಲಮ್ ಇರಲಿ, ಜನರಲ್ ಮೆಡಿಸಿನ್ ಡಾಕ್ಟ್ರ್ ಇದ್ದಾರೆ ನಮ್ಮ ಹತ್ರ. ಎನಿ ಶುಗರು, BP, ಏನೇ ಕಾಯಿಲೆ ಇರಲಿ, ಹಾರ್ಟಿನ ತೊಂದರೆ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ಹೆರಿಗೆದು, ಚಿಕ್ಕ ಮಕ್ಕಳ ಪ್ರಾಬ್ಲಮ್ಮು, ಯಾವುದೇ ಥರದ್ದು, ಮತ್ತು ಮೆಂಟಲ್ ಟಾರ್ಚರ್ ಇರೋದು, ಅಂದರೆ ಒಂದು ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇರೋರು, ಡ್ರಿಂಕ್ಸ್ ತಪ್ಪಿಸ್ಬೇಕಂತಂದವರು, ಆ ಥರದ್ದು ನಮ್ಮಲ್ಲಿ ಸೈಕ್ಯಾಟ್ರಿ ಡಾಕ್ಟರ್ ಕೂಡ ಇದ್ದಾರೆ. ಯಾವುದೇ ಥರ ಟ್ರೀಟ್ಮೆಂಟ್ ಬೇಕಂತಂದರೂ ನಮ್ಮ ಹತ್ರ ಅವೈಲೇಬಲ್ ಇದೆ, ಬಂದು ಉಪಯೋಗಿಸ್ಕೊಳ್ಬೋದು. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಪಾಟೀಲ್. ನಾನು ಆರ್ಥೋಪೆಡಿಕ್ ಸರ್ಜನ್ ಇದ್ದೇನೆ, ಎಲ್ಬೋ ಕೀಲೆ ಡಾಕ್ಟರ್. ಉರಿ ಬಿಸಿಲು ಹಾಗೂ ಶೆಕೆಯಿಂದ ಕಂಗೆಟ್ಟಿದ್ದ ಕಲ್ಯಾಣದ ಮಂದಿ ಇಂದು ಸುರಿದ ಅಲ್ಪ ಮಳೆಗೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳೆದ ಒಂದು ವಾರದಲ್ಲಿ 44-45 ಸೆಲ್ಸಿಯಸ್ ರಷ್ಟು ತಲುಪಿದ್ದ ವಾತಾವರಣದಿಂದಾಗಿ ಜನರು ಮನೆಯಿಂದ ಹೊರಬರಲು ಕೂಡ ಹೆದರುವಂಥ ಸ್ಥಿತಿ ನಿರ್ಮಾಣವಾಗಿದ್ದು, ಸಂಜೆ ಹೊತ್ತು ಅರ್ಧ ಗಂಟೆಗೂ ಅಧಿಕ ಕಾಲ ಗುಡುಗು ಸಹಿತ ಸುರಿದ ಮಳೆಗೆ ಬಿಸಿಲಿನ ಬೇಗುದಿಯಿಂದ ತಾತ್ಕಾಲಿಕವಾಗಿ ಮುಕ್ತಿ ಪಡೆದಿದ್ದಾರೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ 892ನೇ ಜಯಂತಿ ಅಂಗವಾಗಿ ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಬೀದರ್ ನಗರದ ಶರಣ ಉದ್ಯಾನದಲ್ಲಿ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇಂದಿನಿಂದ 3 ದಿನಗಳ ಕಾಲ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ 892ನೇ ಜಯಂತ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಜಯರಾಜ್ ಖಂಡ್ರೆ ತಿಳಿಸಿದರು. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಇಂದು ಸಂಜೆ 6 ಗಂಟೆಗೆ ಡಾಕ್ಟರ್ ಚನ್ನಬಸವಪಟ್ಟ ದೇವರ ರಂಗಮಂದಿರದಲ್ಲಿ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗುವುದು. ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ ವಹಿಸಲಿದ್ದು, ಸಂಸದ ಸಾಗರ್ ಖಂಡ್ರೆ ಸಮಾರಂಭ ಉದ್ಘಾಟಿಸುವರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ವಚನ ಪಠಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು. 25 ಇದೇ 28, 29 ಮತ್ತು 30ರಂದು ನಡೆಯುವ ಎಲ್ಲ ಕಾರ್ಯಕ್ರಮದ 28ನೇ ತಾರೀಕಿಗೆ ಮುಂಜಾನೆ ಇಷ್ಟಲಿಂಗ ಪೂಜಾ ಶರಣ ಉದ್ಯಾನದಲ್ಲಿ ನಡೆಯಲು ಆಗುತ್ತದೆ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅಕ್ಕ ಗಂಗಾಂಬಿಕಾ
ಅಕ್ಕನವರು ನಡೆಸಿಕೊಡಲಿದ್ದಾರೆ. ಅಧ್ಯಕ್ಷತೆ ಅಕ್ಕ ವಿಜಯಶ್ರೀ ಬಸೆಟ್ಟಿ, ಅಧ್ಯಕ್ಷರು ಬಸವ ಜಯಂತಿ ಉತ್ಸವದ ಮಹಿಳಾ ಅಧ್ಯಕ್ಷರು. ನಮ್ಮ ಮುಖ್ಯ ಅತಿಥಿಗಳು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಕುಂತಲಾ ಬೆಲ್ದಾಳೆ ಅವರು, ಅನೇಕ ಥರ ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲ ಶರಣರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ 28ನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆ ಸಮಾರಂಭ. ಉದ್ಘಾಟನೆ ಎಲ್ಲಿಂದರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು ಅನುಭವ ಮಂಟಪ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿರುತ್ತದೆ. ದಿವ್ಯ ನೇತೃತ್ವ ವಹಿಸಿರುವ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲಸೂರು, ದಿವ್ಯ ಸಮ್ಮುಖ ಪೂಜ್ಯ ಶ್ರೀ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ಬಸವಶಿವ ಪ್ರತಿಷ್ಠಾನ ಅಕ್ಕನವರು, ಉದ್ಘಾಟಕರಾಗಿ ನಮ್ಮ ಬೀದರಿನ ಸಂಸದರು ಆತ್ಮೀಯರಾಗಿರ್ತಕ್ಕಂಥ ಶರಣ ಸಾಗರ್ ಖಂಡ್ರೆ ಅವರು ಆಗಮಿಸಲಿದ್ದಾರೆ. ಗುರುಪೂಜೆ ನಿಮ್ಮ ಎಲ್ಲರ ಹಿರಿಯರು ತಂದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಕಾನೂನು ವೈಯಕ್ತಿಕ ಮಂಡಳಿ ವತಿಯಿಂದ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನಾ ರ್ಯಾಲಿ ನಗರದ ಜಾಮಿಯಾ ಮಸೀದಿಯಿಂದ ಅಂಬೇಡ್ಕರ್ ವೃತ್ತದವರೆಗೆ ನಡೆಯಿತು. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಕೂಡಲೇ ಹಿಂಪಡೆಯಲು ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬಸವ ಜಯಂತಿ ಹಾಗೂ ಲಿಂಗೈಕ್ಯ ಶಕುಂತಲಾ ವಾಲಿ ಅವರ ಸ್ಮರಣಾರ್ಥವಾಗಿ ನಾಳೆ ವಾಲಿಶ್ರೀ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಜನರು ಈ ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಾಲಿಶ್ರೀ ಆಸ್ಪತ್ರೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಜಾಂತೆ, ಪ್ರಸ್ತುತಿ ಹಾಗೂ ಸ್ತ್ರೀ ರೋಗ ತಜ್ಞ, ವಾಲಿಶ್ರೀ ಆಸ್ಪತ್ರೆ. ನಾಳೆ ವಿಶ್ವಗುರು ಬಸವಣ್ಣನವರ ಜಯಂತಿ ಹಾಗೂ ಲಿಂಗೈಕ್ಯ ಶಕುಂತಲಾ ವಾಲಿ ಅವರ ಸ್ಮರಣಾರ್ಥ ಅಂಗವಾಗಿ ನಾಳೆ ಫ್ರೀ ಹೆಲ್ತ್ ಚೆಕಪ್ ಆಯೋಜಿಸಲಾಗಿದೆ ನಮ್ಮ ವಾಲಿಶ್ರೀ ಆಸ್ಪತ್ರೆಯಲ್ಲಿ. ನಾಳೆ ಫ್ರೀ ಹೆಲ್ತ್ ಚೆಕಪ್ನಲ್ಲಿ ಎಲ್ಲ ಗರ್ಭಿಣಿಯರಿಗೆ ಫ್ರೀಯಾಗಿ ಚೆಕಪ್ ಮಾಡಲಾಗುವುದು. ಅದರಲ್ಲಿ ಗರ್ಭಿಣಿಯರ ವೇಟ್ ಚೆಕ್ ಮಾಡೋದಾಗಲಿ, BP ಚೆಕ್ ಮಾಡೋದಾಗಲಿ, ಶುಗರ್ ಚೆಕ್ ಮಾಡೋದಾಗಲಿ ಹಾಗೂ ಅವರಿಗೆ ರಕ್ತ ಪರೀಕ್ಷೆಗಳನ್ನು ಫ್ರೀಯಾಗಿ ಮಾಡಲಾಗುವುದು. ಸೊ ಎಲ್ಲ ಬೀದರ್ ಜನತೆಗೆ ಹಾಗೂ ಗ್ರಾಮಸ್ಥರಿಗೆ, ಎಲ್ಲ ಗ್ರಾಮಸ್ಥರು ಬಂದು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಎಲ್ಲರಲ್ಲೂ ವಿನಂತಿ ಮಾಡುತ್ತೇನೆ. ಹೊನ್ನಿಕೆರೆ ಮೀಸಲು ಅರಣ್ಯ ಮತ್ತು ಇತರೆ ಜೀವ ವೈವಿಧ್ಯ ಪ್ರದೇಶಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ KKRDB ಯೋಜನೆಯಡಿ ಪರಿಸರ, ಪ್ರವಾಸೋದ್ಯಮ ಮತ್ತು ಸಂರಕ್ಷಣಾತ್ಮಕ ಕಾಮಗಾರಿಗಳನ್ನು ನಿನ್ನೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವೀಕ್ಷಣೆ ಮಾಡಿದರು. ಸುಮಾರು 15 ಕೋಟಿ ವೆಚ್ಚದಲ್ಲಿ ಹೊನ್ನಿಕೆರೆ ಪರಿಸರ ಪ್ರವಾಸೋದ್ಯಮ ಯೋಜನೆಯ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. KKRDB ಯೋಜನೆಯಡಿಯಲ್ಲಿ ಸುಮಾರು 13.50 ಕೋಟಿ ಹಣವನ್ನು ಈಗಾಗಲೇ ಮಂಜೂರು ಮಾಡಲಾಗಿದೆ. ಈ ಕಾಮಗಾರಿಯಿಂದ ಸ್ಥಳೀಯರಿಗೆ ಹಲವಾರು ಲಾಭಗಳು ದೊರೆಯಲಿವೆ ಎಂದು ಖಂಡ್ರೆ ತಿಳಿಸಿದರು. ಶಾಯಿನ್ ಶಿಕ್ಷಣ ಸಂಸ್ಥೆಗಳ ಸಮೂಹ ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಕನ್ನಡ ಹಾಗೂ ಉರ್ದು ಮಾಧ್ಯಮ ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಶಾಯಿನ್ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಶಾಯಿನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖಾದಿರ್ ಅವರು ತಿಳಿಸಿದ್ದಾರೆ. ಬೀದರ್ ನಾಗರಿಕರಿಗೆ ಸಿಹಿ ಸುದ್ದಿ. ನಿಮ್ಮ ಯಾವುದೇ ಮೊಬೈಲ್ ನೆಟ್ವರ್ಕ್ ಜಿಯೋಗೆ ಪೋರ್ಟ್ ಆಗಿ ನಿಮ್ಮ ಮನೆಗೆ ಉಚಿತವಾಗಿ ವೈಫೈ ನೆಟ್ವರ್ಕ್ ಕನೆಕ್ಷನ್ ಪಡೆಯಿರಿ. ಹಾಗಾದರೆ ಇನ್ಯಾಕ್ ತಡ, ನಿಮ್ಮ ಮನೆಗೆ ಜಿಯೋ ನೆಟ್ವರ್ಕ್ ಅನ್ನು ಸ್ವಾಗತಿಸಿ. ಸರಿಸುಮಾರು 3,000 ರೂಪಾಯಿಯ ಬಂಪರ್ ಪಡೆಯುವ ಸುವರ್ಣ ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ನೀವು ಸಂಪರ್ಕಿಸಬೇಕಾದ ವಿಳಾಸ ಜಿಯೋ ಆಫೀಸ್ ವಾಲಿ, ಇನ್ಫೋಕಾಮ್, ಶಕುಂತಲಾ ಕಾಂಪ್ಲೆಕ್ಸ್, ಉದ್ಗಿರ್ ರೋಡ್, ಬೀದರ್ಗೆ ಭೇಟಿ ನೀಡಿ. ಇವಾಗಿದು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡ್ ಅಪ್ನಲ್ಲಿ. ನಮಸ್ಕಾರ.